ಸೂಪರ್ 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 ಆಗೈತೆ ಅಣ್ಣ, ಸಕ್ಕತ್ತಾಗೈತೆ ನೋಡ್ಬೋದು. ಬೋರಿಂಗ್ ಬೋರಿಂಗು ನಿದ್ದೆ ಬರ್ತೈತೆ. ಸೂಪರ್ ಸೂಪರ್ ನೋಡ್ಬೋದು ಒಂದ್ಸಲ. ಸೂಪರ್ ಆಗೈತೆ ನೋಡ ಫಿಲಮ್ ಮಾತ್ರ. ಚೆನ್ನಾಗಿದೆ, ಒನ್ ಟೈಮ್ ನೋಡ್ಬೋದು. ಸೆಕೆಂಡ್ ಹಾಫು ಚೆನ್ನಾಗಿದೆ, ಫಸ್ಟ್ ಹಾಫಲ್ಲಿ ಒಂದು ಸ್ವಲ್ಪ ಬೋರ್ ಅನಿಸ್ತು. ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಗುರು, ವೇಸ್ಟ್ ಗುರು. ಒಂದ್ಸಲಿ ನೋಡ್ಬೋದು ಅಷ್ಟೇ, ಸತಿ ನೋಡ್ಬೋದು. ಮಂಚ ಮಂಚ ಮುರಿಯೋಕೊಂಬರಿ. ತುಂಬ ಚೆನ್ನಾಗೈತೆ. ಚೆನ್ನಾಗೈತೆ ಗಜ್ಮ ಚೆನ್ನಾಗಿದೆ ಬರೇ ಗಜ್ಮ. ಸೂಪರ್. ನೆಕ್ಸ್ಟ್ ಲೆವೆಲ್ ಅಣ್ಣ, ರಾಕಿಂಗ್ ಸ್ಟಾರ್ ನೆಕ್ಸ್ಟ್ ಲೆವೆಲ್. ಸೂಪರ್ ಸೂಪರ್. ಚೆನ್ನಾಗಿಲ್ಲ. ಯಶ್ ಆಕ್ಟಿಂಗ್ ಸೂಪರ್, 2,000 ಕೋಟಿ ಪಕ್ಕ. ಸೂಪರ್ ಸೂಪರ್ ಮೂವಿ. ಹೆಣ್ಮಕ್ಳು ನೋಡ್ಬಾರ್ದು ಆ ಸೀನು, ಭಾಳ ಇದೈತೆ. ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು ಮೂವಿ ಅಂತ, ಏನು ಅನಿಸಿಲ್ಲ, ಅವರೇಜ್. ಎಕ್ಸ್ಪೆಕ್ಟೇಷನ್ ತಕ್ಕಂಗಿಲ್ಲ ಮೂವಿ. ಮಾಡ್ಕೊಂಡು ಬಂದಿದ್ದೀವಿ ನಾವು, ಚೆನ್ನಾಗಿರುತ್ತೆ ಅಂತ ಫಿಲಮ್. ಫಸ್ಟ್ ಹಾಫ್ ಸ್ವಲ್ಪ ಬಿಟ್ಟರೆ ಸೆಕೆಂಡ್ ಹಾಫ್ ಫಿಲಮೇ ಹೇಳ್ಬೇಡ್ರಿ, ಅದು ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಒಟ್ಟಿಗೆ ಬರ್ತೀರಾ? ಸೂಪರ್ ಸೂಪರ್ ಗೊತ್ತಾಗ್ತದೆ ಸಿನಿಮಾ ಹೆಂಗೈತಂತ. ವೇಸ್ಟ್ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಫಿಲಮ್, ವೇಸ್ಟ್ ವೇಸ್ಟ್. ಸುಮ್ಮನೆ ಹೇಳಿದ್ರೆ ಸುಮ್ಮನೆ ಅವೆಲ್ಲ ನಮ್ಮ ಇಲ್ಲೇ 250 ರೂಪಾಯಿ ಹಾಳು ಮಾಡ್ಕೊಂಡು ಸಾಯ್ತಿದೀವಿ ಅಣ್ಣ. ಇನ್ನೇನು ಹೇಳೋಣ. ಯಾವತ್ತು ಕನ್ನಡ ಡೈರೆಕ್ಟ್ರಿಗೆ ಚಾನ್ಸ್ ಕೊಡಿ. ಯಾರ್ಯಾರೋ ತಂದು ಈ ಥರ ಫಿಲಮ್ ಮಾಡೋದಲ್ಲ, ಕನ್ನಡ ಡೈರೆಕ್ಟ್ರಿಗೆ ಚಾನ್ಸ್ ಕೊಡಬೇಕು. ಮೂವಿ ಚೆನ್ನಾಗಿದೆ, ಯಶ್ ಆಕ್ಟಿಂಗ್ ಸೂಪರ್ ಇದೆ. ಕನ್ನಡಕ್ಕೆ ಈ ಥರದೊಂದು ಸಿನಿಮಾ ಬೇಕಿತ್ತು, ಖಂಡಿತವಾಗ್ಲೂ ಬಂದಿದೆ. ಯಶ್ ಅವ್ರು ಆ ಕೆಲಸ ಮಾಡಿದ್ದಾರೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನೀವು ಹೋಗಿ ನೋಡ್ರಿ. ಸೂಪರ್ ಚೆನ್ನಾಗಿದೆ.